ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾವು ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಯಮ್ಮಿ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂಥ, ಮಕ್ಕಳಿಂದ ವಯಸ್ಸಾದವರೆಗೂ ಇಷ್ಟವಾಗುವಂಥ ನಾನು ಮಂಚೂರಿಯನ್ ತೊಗೊಂಬಂದಿದ್ದೀನಿ. ಕ್ಯಾಬೇಜ್ ಮಂಚೂರಿಯನ್ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಚಳಿಗಾಲಕ್ಕೆ ಸಂಜೆಗೆ ಸ್ನ್ಯಾಕ್ಸಿಗೆ ಒಳ್ಳೆ ಕಾಂಬಿನೇಷನು. ಸಾಸ್ ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಹೊರಗಡೆ ರೋಡ್ ಸೈಡ್ ಸಿಗುವಂಥ ಗೋಬಿ ಮಂಚೂರಿಯನ್ನೇ ಮರ್ತು ಬಿಡ್ತೀರಾ. ಅಷ್ಟು ಸಖತ್ತಾಗಿರೋ ಪರ್ಫೆಕ್ಟ್ ಆಗಿರೋ ಗೋಬಿ ಮಂಚೂರಿ ತೊಗೊಂಬಂದಿನಿ. ಹೇಗೆಲ್ಲ ಮಾಡಬೇಕು, ಏನೆಲ್ಲ ಹಾಕಬೇಕು ಅಂತ ಮುಂದೆ ವಿಧಾನವಾಗಿ ತೋರಿಸಿದ್ದೀನಿ. ಎಲ್ಲನೂ ಪ್ರತಿಯೊಂದು ತೋರಿಸಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಹೊಸಬರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪ್ರತಿಯೊಂದು ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಎಷ್ಟು ಮಸ್ತಾಗಿ ಬಂದಿದ್ದಾವೆ ನೋಡಿ. ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂತ ಮುಂದೆ ತೋರಿಸಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ, ಖುಷಿಯಾಗುತ್ತೆ. ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ. ಯಾಕಂದರೆ ಅಡಲವಾಗಿರೋ ಪಾತ್ರೆ ಇರಬೇಕು ಚೆನ್ನಾಗಿ ಕಲಸೋಕ್ಕೆ. ನೋಡಿ, ಕ್ಯಾಬೇಜ್ ಇದು ಒಂದು ಸ್ವಲ್ಪ ದಪ್ಪವಾಗಿರೋ ಕ್ಯಾಬೇಜ್ ತಗೊಂಡಿದ್ದೀನಿ. ಅದು ನೋಡಿ ಸಣ್ಣಗೆ ಚಾಪಿಂಗ್ ಬಾಕ್ಸ್ ಸಿಗುತ್ತೆ ನೋಡಿ, ಅದರಲ್ಲಿ ಚಾಪರ್ಲಿಂದ ನಾನು ಸಣ್ಣಗೆ ಮಾಡ್ಕೊಟ್ಟು ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೇನು ಪೀಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಕರಿಯುವಾಗ ಬಿಡೋದಿಲ್ಲ ಎಣ್ಣೆಯಲ್ಲಿ, ಮತ್ತು ಕರೆಕ್ಟು ಮಂಚೂರಿಯನ್ ಶೇಪ್ ಬರುತ್ತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಇದರಲ್ಲಿ ಚೆನ್ನಾಗಿ ಪೀಸ್ ಮಾಡ್ಕೊಂಡು ಬಂದಿದ್ದೀನಿ. ಕ್ಯಾಬೇಜನ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಕೈಯಲ್ಲಿ ಚಾಪ್ ಮಾಡ್ತಿದ್ರೆ ಕೈಯಲ್ಲೇನು ಮಾಡ್ಕೋಬೋದು. ಸಣ್ಣ ಇರಬೇಕು, ಎಷ್ಟು ಸಣ್ಣ ಇರುತ್ತೆ ಅಷ್ಟು ಮಸ್ತಾಗಿ ಮಂಚೂರಿಯನ್ ಶೇಪ್ ಬರುತ್ತೆ ನೋಡಿ ಫ್ರೆಂಡ್ಸ್. ಒಂದು ದೊಡ್ಡದಾಗಿರೋ ಪಾತ್ರೆಯಲ್ಲಿ ಕಲಸೋಕ್ಕೆ ನಿಮಗೆ ಹೆಲ್ಪ್ ಆಗಬೇಕು. ಆ ಪಾತ್ರೆಯಲ್ಲಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮುಂದೆ ಬೇರೆ ಬೇರೆ ಸಾಮಗ್ರಿಗಳೆಲ್ಲ ಹಾಕಬೇಕು. ಅದಕ್ಕೆ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಖಾರ, ಒಂದೆರಡು ಸ್ಪೂನ್ ಗರಂ ಮಸಾಲ, 1 ಸ್ಪೂನಷ್ಟು ಇದು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಕಲರ್ಗೋಸ್ಕರ ನಾನು ಬೇರೆ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಾದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು 1-2 ಸ್ಪೂನ್ ಹಾಕ್ಕೊಂಡ್ರೆ ಕಲರು ಸಖತ್ತಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನೋಡಿ ಕಾರ್ನ್ಫ್ಲೋರ್, ಇದು ಕಾರ್ನ್ಫ್ಲೋರ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಗೋಬಿ ಮಂಚೂರಿ ಇಂಥ ಮಂಚೂರಿಯನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನೋಡಿ. 4 ಸ್ಪೂನು ಇನ್ನೂ ಹಾಕ್ಕೊಂಡು ಮುಂದೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. 4 ಸ್ಪೂನು ಕಾರ್ನ್ಫ್ಲವರ್, 4 ಸ್ಪೂನು ಮೈದಾ ಹಾಕೋತಿದ್ದೀನಿ. ಮೈದಾ ಇದ್ರೇ ನಮಗೆ ನೋಡಿ ಪರ್ಫೆಕ್ಟ್ ಆದ ಗೋಬಿ ಮಂಚೂರಿ ಬರುತ್ತೆ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಏನು ಮಾಡಬೇಕು, ರೈಸ್ ಫ್ಲೋರ್ ಹಾಕೋರು ನಡೆಯುತ್ತೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು 1 ಹನಿ ನೀರು ಹಾಕಿಲ್ಲ ನೋಡಿ ಫ್ರೆಂಡ್ಸ್. ಪೂರ್ತಿ ಇದೇ ಹಿಂಗೇನೆ ಕಲಿಸಿದ್ದೀನಿ. ಯಾಕೆ ಹೇಳಿ, ಕ್ಯಾಬೇಜಲ್ಲಿ ನೀರಿರುತ್ತೆ. ಸ್ವಲ್ಪ ಕೈಯಲ್ಲಿ ಕಿವುಚಿ ಕಲಿಸಿದ್ರೆ ಏನಾಗುತ್ತೆ, 1 ಹನಿ ನೀರು ಬೇಕಾಗಲ್ಲ ನೋಡಿ. 1 ಹನಿನೂ ನೀರು ಹಾಕಿಲ್ಲ ನಾನು. ಎಲ್ಲ ಮಸಾಲ ಎಲ್ಲನೂ ಚೆನ್ನಾಗಿ ಕೈಯಲ್ಲಿ ಕಲಿಸಿದ್ರೆ ತಾನೇ ನೀರು ಬಿಡುತ್ತೆ. ಉಪ್ಪೆಲ್ಲ ಹಾಕಿರ್ತೀವಲ್ವ ನೋಡಿ. ಉಂಡೆ ಕಟ್ಟಕ್ಕೆ ಬರಬೇಕು. ಅದಕ್ಕೆ ನಾವು ಕಾರ್ನ್ಫ್ಲವರ್ ಮತ್ತು ಮೈದಾ ಹಾಕೋಬೇಕಾಗುತ್ತೆ. ಕಾರ್ನ್ಫ್ಲವರ್ ಜಾಸ್ತಿ ಹಾಕ್ಕೊಳ್ಳಿ, ಮೈದಾ ಕಮ್ಮಿ ಹಾಕ್ಕೊಳ್ಳಿ. ನಾನು 6 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡೆ, ಮತ್ತು 8-9 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಅದನ್ನು ತೋರಿಸಿಲ್ಲ. ನಮ್ಗೆ ಬೇಕಾದಂಗೆ ಬೈಂಡಿಂಗ್ ಮಾಡ್ಕೊಂಡಂಗೆ ಹಾಕೋಬೇಕಾಗುತ್ತೆ. ನಮ್ಮ ಕೈಯಿಂದ ಬೈಂಡ್ ಮಾಡ್ಕೊಂಡು ನೋಡ್ಕೋಬೇಕು. ಹಿಟ್ಟು ಕರೆಕ್ಟ್ ಹದವಾಗಿ ಬರೋ ತನಕ ನಾವು ಹಿಟ್ಟುಗಳು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ. ಈಗ ಈ ಕಡೆ ಎಣ್ಣೆ ಕಾದಿದೇನೋ ಚೆಕ್ ಮಾಡ್ತಾಯಿದ್ದೀನಿ. ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡು ಕರಿಬೇಕಾಗುತ್ತೆ ಫ್ರೆಂಡ್ಸ್. ನೀವು ಹೋಟೆಲಲ್ಲಿ, ಹೊರಗಡೆ ರೋಡ್ ಸೈಡಲ್ಲಿ, ಸ್ಟ್ರೀಟ್ ಫುಡ್ಡಲ್ಲಿ ಎಲ್ಲ ಸಿಗುವಂಥ ಮಂಚೂರಿಯನು ಮರ್ತೇ ಬಿಡ್ತೀರ ಫ್ರೆಂಡ್ಸ್. ಆ ಥರ ಬಂದಿತ್ತು, ಸಖತ್ತಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ, ನಾವು ಮಾಡೋ ವಿಧಾನದಲ್ಲಿ ಮಾಡಿ. ಎಷ್ಟು ಟೇಸ್ಟಿಯಾಗಿತ್ತಂದರೆ ಹೊರಗಡೆ ಸಿಗೋದಕ್ಕಿಂತ ಸಖತ್ತಾಗಿರುತ್ತೆ. ಹೊರಗಡೆ ಏನು ಮಾಡ್ತಾರೆ, ಕೆಮಿಕಲ್ಲು, ಫುಡ್ ಕಲರು ಮತ್ತು ಟೇಸ್ಟಿಂಗ್ ಪೌಡ್ರ್ ಎಲ್ಲ ಹಾಕಿರ್ತಾರೆ. ಮನೆಯಲ್ಲೇ ಹೆಲ್ದಿಯಾಗಿ ಒಳ್ಳೆ ನಮಗೆ ಫ್ರೆಶ್ ಆಗಿರೋ ಸಾಮಗ್ರಿಗಳಲ್ಲಿ ಒಳ್ಳೆ ಮಸಾಲ ಹಾಕಿಬಿಟ್ಟು ಮಾಡಿದ್ರೆ ತುಂಬ ಹೆಲ್ದಿ ಕೂಡ, ತುಂಬ ಟೇಸ್ಟಿ ಕೂಡ, ಮಕ್ಕಳಿಗೂ ಒಳ್ಳೆಯದು. ಇದೇ ಥರ ಮಾಡಿ ಫ್ರೆಂಡ್ಸ್. ಸ್ವಲ್ಪ ನೀವು ಹಾಕಿದ್ಮೇಲೆ 1-2 ನಿಮಿಷ ಬಿಟ್ಬಿಟ್ಟು ಕೈ ಹಚ್ಚಿ, ಇಲ್ಲಾಂದರೆ ಅದು ಉಂಡೆಗಳೆಲ್ಲ ಒಡ್ಕೊಂಡ್ಬಿಡ್ತವೆ. ಅದಕ್ಕೆ ನಿಧಾನವಾಗಿ ಕರ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಜಾಸ್ತಿ ಕಲರು ಚೇಂಜ್ ಆಗಬಾರ್ದು. ಸ್ವಲ್ಪ ರೆಡ್ ಕಲರ್ ಇದ್ದಾಗೆ ತೆಗೆದುಬಿಡಬೇಕು. ಜಾಸ್ತಿ ಬ್ರೌನ್ ಕಲರ್ ಬಂದರೆ ಏನಾಗುತ್ತೆ, ಮಂಚೂರಿಯನು ಕಲರ್ ಚೇಂಜ್ ಆಗುತ್ತೆ ನೋಡಿ. ಇಷ್ಟಾದರೆ ಸಾಕು, ತೆಗಿತಾ ಇದ್ದೀನಿ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು. ಸಖತ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ಇನ್ನೊಂದು ಒಬ್ಬಿ ಹಾಕೋತಾ ಇದ್ದೀನಿ ನಾನು. ಗೋಲ್ ಕೈಯಲ್ಲಿ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಬಿಟ್ಟು ನಿಧಾನಕ್ಕೆ ಲೋ ಟು
ಮೀಡಿಯಮ್ ಫ್ಲೇಮಲ್ಲಿ ಕರ್ಕೋಬೇಕು ಫ್ರೆಂಡ್ಸ್. ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಆಗೋಲ್ಲ. ಲೋ ಟು ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕು ಫ್ರೆಂಡ್ಸ್. ಒಳಗಡೆ ಸಾಫ್ಟ್ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕರೆದಿರುತ್ತೆ ನೋಡಿ. ಇದೇ ಥರ ಉಂಡೆ ಮಾಡಿಕೊಂಡು ಎಲ್ಲನೂ ಕರ್ಕೊಂಡು ಬನ್ನಿ ಫ್ರೆಂಡ್ಸ್. ನೋಡಿ ಇದೇ ಥರ ಕೈಯಲ್ಲಿ ಉಂಡೆ ಮಾಡಿಕೊಂಡು ಬರಬೇಕು. ಇದೇ ವಿಧಾನದಲ್ಲಿ ಮಾಡಿ, ಇದೇ ಸ್ಟೆಪ್ಗಳು, ಇದೇ ನಾವು ಏನೇನು ಹಾಕಿದ್ದೀನಿ ಎಲ್ಲ ಹಾಕಿ ಮಾಡಿ ಫ್ರೆಂಡ್ಸ್. ಸೇಮ್ ಹೊರಗಡೆ ಸಿಗೋ ಮಂಚೂರಿಯನ್ನೇ ಅನಿಸುತ್ತೆ. ಮನೆಯಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಂತೂ ಹಾಗೆ ಸಾಸಲ್ಲಿ ಎದ್ದು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ನೀರು ಹಾಕಿಲ್ಲ ನಾನು ಕಲಸೋಕ್ಕೆ, ಕ್ಯಾಬೇಜಲ್ಲಿ ನೀರು ಇದ್ದರೆ ಅಷ್ಟೇ ಅದರಲ್ಲೇ ಹಿಟ್ಟು ಕಲಿಸ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಸ್ವಲ್ಪನೂ ಎಣ್ಣೆ ಹಿಡಿದಿಲ್ಲ. ಈ ಕಡೆ ನೋಡಿ ಸಾಸ್ ಮಾಡೋಕ್ಕೆ ಅಂದ್ರೂ ಒಗ್ಗರಣೆ ಹಾಕೊಳ್ಳೋಕ್ಕೆ ಮಂಚೂರಿಯನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ 2-3 ಸ್ಪೂನು. ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎಲ್ಲ ಸಾಮಗ್ರಿಗಳು ಹಾಕೋಬೇಕಾಗುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಮಂಚೂರಿಯನ್ ಎಲ್ಲ ಚೈನೀಸ್ ಫುಡ್ ಅಲ್ವಾ, ಸ್ವಲ್ಪ ಹೈ ಫ್ಲೇಮ್ ಇಟ್ಟರೆ ಹೊರಗಡೆ ಫ್ಲೇವರ್ ಬರುತ್ತೆ, ಸ್ಮೋಕಿ ಫ್ಲೇವರ್ ಬರುತ್ತೆ. ನೋಡಿ ಹೈ ಫ್ಲೇಮ್ ಇಟ್ಕೊಂಡೆ ಎಲ್ಲ ಮಾಡ್ಕೊಳ್ಳಿ ಇದು ಒಗ್ಗರಣೆ. ಇಲ್ಲಿ ನೋಡಿ ಇದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉದ್ದ ಹೊಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಖಾರನೂ ಹಾಕಿರ್ತೀವಿ, ಪೆಪ್ಪರು ಹಾಕಿರ್ತೀವಿ, ಅದಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಖಾರ ಹುಳಿ ರುಚಿ ಇದ್ರೇ ಮಂಚೂರಿಯನ್ ಸಖತ್ತಾಗಿರುತ್ತೆ. ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಆರಿದ್ಮೇಲೆ ನೋಡಿ ಅಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಇದು 2 ಪ್ಲೇಟ್ ಅಷ್ಟು ಖಾಲಿಯಾಗಿದೆ ಫ್ರೆಂಡ್ಸ್. ತುಂಬಾ ಮಾಡಿದ್ದೆ, ಹಾಗೇ ಡ್ರೈ ಗೋಬಿನೇ ಎಷ್ಟೋ ತಿಂದ್ಬಿಟ್ರು ಮಂಚೂರಿಯನ್ ಮನೆಯಲ್ಲಿ. ಇಷ್ಟು ಉಳಿದಿದೆ, ಇಷ್ಟಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಈಗ ನೋಡಿ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಸಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಒಗ್ಗರಣೆಗೆ. ನೋಡಿ 2 ಸ್ಪೂನು ಟೊಮೆಟೊ ಸಾಸು, 1-2 ಸ್ಪೂನು ಗ್ರೀನ್ ಚಿಲ್ಲಿ ಸಾಸು. ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಇದೇನು ತೊಂದರೆ ಇಲ್ಲ, ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಗ್ರೋಸರಿ ಅಂಗಡಿಯಲ್ಲಿ. ಮತ್ತು 2-3 ಸ್ಪೂನು ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಕಲರ್ಗೋಸ್ಕರ ನಾನು ಹಾಕ್ತಾಯಿದ್ದೀನಿ. ಮಂಚೂರಿಯನ್ ಕಲರ್ ಬರಲಿ ಅಂತಂದು 2-3 ಸ್ಪೂನು ಸೋಯಾ ಸಾಸ್ ಹಾಕಿದ್ದೀನಿ. ಟೊಮೊಟೊ ಕೆಚಪ್ಪು ನಿಮಗೆ ಜಾಸ್ತಿ ರುಚಿ ಬೇಕು ಅಂದರೆ ಹಾಕೋಬೇಕು. ನಾನು 2 ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ರುಚಿ ಆದರೆ ಖಾರ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ 2 ಸ್ಪೂನು ಕೆಚಪ್ಪು, 2 ಸ್ಪೂನು ಗ್ರೀನ್ ಚಿಲ್ಲಿ ಸಾಸು, 3 ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡ್ರೆ ನೋಡಿ ಮಸ್ತಾಗಿರೋ ಗೋಬಿ ಮಂಚೂರಿ ಒಗ್ಗರಣೆ ರೆಡಿ ಆಗುತ್ತೆ. ನೋಡಿ ಸಖತ್ತಾಗಿರುತ್ತೆ, ಮಾತ್ರ ತುಂಬಾ ಘಮ ಅನ್ನುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕೋಬೋದು. ನೋಡಿ ಸ್ವಲ್ಪ ಗ್ರೇವಿ ಸ್ಟ್ರಕ್ಚರ್ ಬೇಕಂದರೆ ಇಲ್ಲಿ ನೋಡಿ ನಾನು ಕಾರ್ನ್ಫ್ಲವರ್ನೇ 1 ಸ್ಪೂನ್ ನೀರಲ್ಲಿ ಹಾಕಿ ಕಲಿಸಿದ್ದೀನಿ. ಅದೇನಾಗುತ್ತೆ, ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ನಾವು ಗೋಬಿ ಮಂಚೂರಿಯನ್ ಕರೆದಿದ್ದೀವಲ್ವ, ಕ್ಯಾಬೇಜ್ ಮಂಚೂರಿಯನ್ ಕರೆದಿದ್ವಲ್ಲ ಬಾಲ್ಸು, ಅದಕ್ಕೆ ಕೋಟಿಂಗ್ಗೋಸ್ಕರ ನಾನು ಇದು ಹಾಕ್ತಾಯಿದ್ದೀನಿ. ಅಂದರೆ ಕಾರ್ನ್ಫ್ಲವರ್ 1 ಸ್ಪೂನ್ ಬೌಲಲ್ಲಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಸ್ವಲ್ಪ ಒಂದು ಗ್ಲಾಸ್, ಚಿಕ್ಕದ ಗ್ಲಾಸಷ್ಟು ನೀರು ಹಾಕಿ ಕಲಸಿ ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದಿದು ಒಂದು ಗ್ರೇವಿ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಮಸ್ತಾಗಿದೆ ಅಲ್ವಾ. ಈ ಥರ ಏನಾಗುತ್ತೆ ಅಂದರೆ ಗೋಬಿ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇಲ್ಲಿ ನೋಡಿ ನಾವು ಒಳಗಡೆ ಎಳ್ಳು ಹಾಕಬೇಕು. ಎಳ್ಳಿಗೆ ಅಂದರೆ ಹೊರಗಡೆ ಹೇಗಿರುತ್ತೆ ನೋಡಿ ಹಾಗೆ ಮಸ್ತಾಗಿ ರುಚಿ ಬರುತ್ತೆ. ಸ್ವಲ್ಪ 1 ಸ್ಪೂನ್ ಎಳ್ಳು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಗನೆ ಹೈ ಫ್ಲೇಮಲ್ಲಿ ನಾವೇನು ಮಾಡಬೇಕು, ಮಂಚೂರಿಯನ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಲೋ ಫ್ಲೇಮ್ ಇಟ್ಟು ಮಾಡ್ಕೋಬಾರ್ದು, ಹೈ ಫ್ಲೇಮ್ ಇಟ್ಟು ಮಾಡ್ಕೊಳ್ಳಿ, ಯಾಕಂದರೆ ಕ್ರಿಸ್ಪಿನೆಸ್ಸು ಹೋಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ, ಕ್ರಿಸ್ಪಿ ಹಾಗೆ ಇರುತ್ತೆ. ಬೇಗನೆ ಕಲಿಸ್ಕೊಂಡು ಸರ್ವ್ ಮಾಡಿ ತಿಂದ್ಬರಬೇಕು, ಯಾಕಂದರೆ ಸಾಫ್ಟ್ ಆಗುತ್ತೆ. ನೋಡಿ ಅಷ್ಟು ಮಸ್ತಾಗಿ ಕೋಟಿಂಗ್ ಆಗ್ತಾಯಿದೆ. ಇದೇ ಥರ ಮಾಡಿ ಫ್ರೆಂಡ್ಸ್, ಇದೇ ಅಳತೆಯನ್ನು ಮಾಡಿ. ನೋಡಿ ಎಷ್ಟು ಮಸ್ತ್ ಕಲರ್ ನೋಡಿ, ಅದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಮೇಲೆ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡಿ. ಸಖತ್ತಾಗಿರೋ ರೋಡ್ ಸೈಡ್ ಸಿಗುವಂಥ ಮಂಚೂರಿಯನ್ ಮನೆಯಲ್ಲೇ ರೆಡಿ ಆಗುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಘಮ ಅಂತ ಇತ್ತು, ಸಖತ್ತಾಗಿ ಬಂದಿದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ. ಕೋಟಿಂಗ್ ನೋಡಿ ಎಷ್ಟು ಮಸ್ತಾಗಿದೆ, ಸೂಪರಾಗಿದೆ ಅಲ್ವಾ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಹಾಗೇನೂ ತಿನ್ಬೋದು ಇದಕ್ಕೆ, ಯಾಕಂದರೆ ಸಾಸ್ ಅವಶ್ಯಕತೆಯೂ ಇಲ್ಲ. ಮಕ್ಕಳಿಗೋಸ್ಕರ ಸಾಸ್ ಇಷ್ಟಪಡ್ತಾರೆ ಅಂತ ಹಾಕ್ತಾಯಿದ್ದೀನಿ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಅದು ನೋಡಿ ಸ್ಟ್ರಕ್ಚರ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ನೀವು ಸಾಸ್ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಕಾರ್ನ್ಫ್ಲವರ್ದು ಗ್ರೇವಿ ಥರ ಬೇಕಂದರೆ ಅದೂ ಇರುತ್ತೆ. ಇದು ಡ್ರೈ ಥರ ಇದೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಈ ಸಂಜೆ ಮಾಡಿ, ಈ ಚಳಿಗೆ ಮಾಡಿ. ಸಂಜೆ ಏನಾದರೂ ಬೇಡ್ತವೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ, ನಾಳೆ ಸಂಡೇ ಕೂಡ ಮನೇಲಿ ಇದ್ದಾಗ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ವಾವ್ ಮಮ್ಮಿ ಸಖತ್ತಾಗಿದೆ ಅಂತಾರೆ. ನೋಡಿ ಅದು ಕಲರು, ಸ್ಟ್ರಕ್ಚರು, ಬೌಲ್ಸ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಒಂದು ಲೈಕ್ ಕೊಟ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ನಿಮ್ಮ ಒಂದು ಕಮೆಂಟು, ಒಂದು ಲೈಕು ತುಂಬಾ ಇಂಪ್ರೆಸ್ ಆಗುತ್ತೆ. ಇನ್ನೂ ಹೊಸ ರೆಸಿಪಿಗಳು ತರಬೇಕಂತ ಖುಷಿ ಆಗುತ್ತೆ. ಈಗ ನೋಡಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ.
ನೋಡಿ ಹೊರಗಡೆ ಎಷ್ಟು ಕ್ರಿಸ್ಪಿನೆಸ್ಸು ಕೋಟಿಂಗು ಎಷ್ಟು ಮಸ್ತಾಗಿದೆ. ಒಳಗಡೆ ನೋಡಿ ಕಲರ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆಯಲ್ಲ. ಯಾವುದೇ ಫುಡ್ ಕಲರ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಯಾವುದು ಕೆಮಿಕಲ್ ಇಲ್ಲ. ನೋಡಿ ಅಷ್ಟು ಹೆಲ್ದಿಯಾದ ಗೋಬಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.